ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಹೊಳವನಹಳ್ಳಿ ಹೋಬಳಿಯ ಅಕ್ಕಿರಾಂಪುರ ಗ್ರಾಮದಲ್ಲಿ ರಾಖಿ ಖರೀದಿ ಕೇಂದ್ರ ಪ್ರಾರಂಭವಾಯಿತು. ಸ್ಥಳೀಯ ಶಾಸಕರು ಆಗಿರುವಂತಹ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಆದೇಶದಂತೆ ಅಕ್ಕಿರಾಂಪುರ ಎಪಿಎಂಸಿ ಆವರಣದಲ್ಲಿ ರಾಖಿ ಖರೀದಿ ಕೇಂದ್ರ ಆರಂಭವಾಗಿತ್ತು. ಪ್ರತಿ ವಾರ ಗುರುವಾರ ಹಾಗೂ ಶುಕ್ರವಾರ ಹಾಗೂ ಶನಿವಾರ ರೈತರಿಂದ ರಾಖಿ ಖರೀದಿ ಮಾಡುವಂತಹ ಆದೇಶವನ್ನು ಹೊರಡಿಸಲಾಯಿತು. ಕೊರಟಗೆರೆ ತಹಶೀಲ್ದಾರ್ ಮಂಜುನಾಥ್ ರಾಖಿ ಖರೀದಿ ಕೇಂದ್ರ ಉದ್ಘಾಟನೆಯನ್ನ ಮಾಡಿದ್ರು. ಗ್ರಾಮೀಣ ರೈತರ ಬಹುದಿನಗಳ ಬೇಡಿಕೆಗೆ ಸ್ಪಂದಿಸಿದಂತಹ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೆಡಿಪಿ ಸಭೆಯಲ್ಲಿ ತುಮಕೂರು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಅವರು ಸೂಚಿಸಿದ ಕೆಲವೇ 15 ದಿನಗಳ ಒಳಗಾಗಿ ಈ ಗ್ರಾಮದಲ್ಲಿ ರಾಖಿ ಖರೀದಿ ಮಾಡುವಂತಹ ಕೇಂದ್ರವನ್ನ ಪ್ರಾರಂಭ ಮಾಡಲಾಗಿದೆ. ಕೊರಟಗೆರೆ ತಾಲೂಕಿನ ಕೋಲಾಳ, ಹೊಳವಲ್ಲಹಳ್ಳಿ, ಚನ್ನರಾಯನ ದುರ್ಗ ಮತ್ತು ಕಸಬಾದ ಸಾವಿರಾರು ರೈತರು ತಾವು ಬೆಳೆದಂತಹ ರಾಖಿ ಮಾರಾಟಕ್ಕೆ ತುಮಕೂರು ಮತ್ತು ಮಧುಗಿರಿಗೆ ಹೋಗಬೇಕಾಗಿತ್ತು. ದಿನಗಟ್ಟಲೆ ಕಾಯುವಂತಹ ದುಸ್ಥಿತಿ ಇದ್ದು ಈಗ ಕೊರಟಗೆರೆಯಲ್ಲಿ ಪ್ರಾರಂಭ ಆಗಿರುವುದರಿಂದ ರೈತರು ಸಂಭ್ರಮವನ್ನ ಆಚರಣೆ ಮಾಡಿಕೊಳ್ತಿದ್ದಾರೆ. ಈ ಸಾರಿ ಮಾರ್ಚ್ ತಡವಾಗಿದ್ದರಿಂದ ಈಗ ಮುಂದಿನ ತಿಂಗಳಲ್ಲಿ ಮುಂದಿನ 3 ತಿಂಗಳು ಮುಂದೆ ಇದರಲ್ಲಿ ಕಾರ್ಯಕ್ರಮನ ಮುಂದುವರಿಸ್ತೀವಿ. ಪ್ರತಿಯೊಬ್ಬ ರೈತರ ಹತ್ರನೂ ನಾವು ಏನು ರಿಜಿಸ್ಟ್ರೇಷನ್ ಅಲ್ಲಿ ನೋಂದಣಿ ಮಾಡಿರ್ತಕ್ಕಂಥ ರೈತರ ಹತ್ರನೂ ಯಾವುದೇ ಕಾರಣಕ್ಕೂ ದುಸ್ಪರ್ಧೆಯಾಗಿ ನಾವು ಖರೀದಿ ಶುರು ಮಾಡ್ತೀವಿ. ಮತ್ತೆ ಈ ಭಾಗದಲ್ಲಿರ್ತಕ್ಕಂಥ ಅಂದರೆ ಕೊರಟಗೆರೆ ತಾಲೂಕಿನಲ್ಲಿ ಇರ್ತಕ್ಕಂಥ ರೈತರಿಗೆ ಪ್ರತಿ ವರ್ಷ ಅವರು ತುಮಕೂರು ತಾಲೂಕು ಮತ್ತು ಮಧುಗಿರಿ ತಾಲೂಕಿಗೆ ರಾಗಿ ತಂದು ಕೊಡ್ತಾ ಇದ್ರು, ಅಂದರೆ ಕಂದಿ ತಂದು ಕೊಡ್ತಾ ಇದ್ರು. ಮಾನ್ಯ ಉಸ್ತುವಾರಿ ಸಚಿವರಾದಂಥ ಗೌರವಾನ್ವಿತ ಪರಮೇಶ್ವರ ಸಾಹೇಬರು ಈ ವರ್ಷದಲ್ಲಿ ಖುದ್ದಾಗಿ ಇಲ್ಲೇ ಮಾಡಬೇಕು ಅಂತ ಮಾಡ್ತಿರೋದ್ರಿಂದ ಅಂದರೆ ಸಂಕಟ ದಿನ ಆಗಿದೆ. ಅದಕ್ಕೋಸ್ಕರ 2 ಖರೀದಿ ಕೇಂದ್ರಗಳು ನಾನೊಬ್ಬನೇ ಖರೀದಿ ಅಧಿಕಾರಿ ಆಗಿದ್ದರಿಂದ ಸಮಸ್ಯೆ ಆಗಿದೆ. ಯಾವುದೇ ರೀತಿ ಸಮಸ್ಯೆ ಆಗದಾಗೆ ಪ್ರತಿಯೊಬ್ಬ ರೈತರ ಹತ್ರನೂ ಖರೀದಿ ಮಾಡಿ ನಿಗದಿತ ಸಮಯಕ್ಕೆ ಅವ್ರಿಗೆ ಹಣ ಬರೋ ರೀತಿಯಲ್ಲಿ ನಾನು ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸ್ತೀನಿ. ಮತ್ತೆ ಪ್ರತಿಯೊಬ್ಬ ರೈತರನ್ನು ಸಹಕಾರ ಮಾಡಬೇಕು ಅಂತ ಕೇಳ್ತಾ ಇದ್ದೀನಿ. ಅಂದ್ರೆ ತುಮಕೂರು ತಾಲೂಕಿನಲ್ಲಿ ತುಮಕೂರು ನಗರ, ತುಮಕೂರು ಗ್ರಾಮಾಂತರ ಮತ್ತು ಕೊರಟಗೆರೆ ತಾಲೂಕು ಸೇರಿಕೊಂಡು 73,500 ಕ್ವಿಂಟಲ್ ರಿಜಿಸ್ಟ್ರೇಷನ್ ಆಗಿದೆ. ಅದರಲ್ಲಿ ನಾವೇನು ಮಾಡಿದ್ದೀವಿ, 114 ಜನರ ಹತ್ರ ಆಲ್ರೆಡಿ ರಾಗಿ ಖರೀದಿ ಶುರು ಮಾಡಿ ತಗೊಂಡಿದ್ದೀವಿ. 1,635 ಕ್ವಿಂಟಲ್ ಖರೀದಿ ಮಾಡಿದ್ದೀವಿ. ಮತ್ತೆ 6,325 ಫಾರ್ಮರ್ಸ್ ಜನ ರಿಜಿಸ್ಟರ್ ನೋಂದಣಿ ಮಾಡಿದ್ದಾರೆ. ಇವ್ರ ಹತ್ರನೇ ಎಲ್ಲರ ಹತ್ರನೂ ಮುಂದಿನ ದಿನದಲ್ಲಿ ಖರೀದಿ ಪ್ರಕ್ರಿಯೆ ಶುರು ಮಾಡಿಕೊಂಡು ಎಲ್ಲರಿಗೂ ನಿಗದಿತ ಕೊರಟಗೆರೆ ತಾಲೂಕಿನಲ್ಲಿ ಪ್ರಪ್ರಥಮವಾಗಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು, ರಾಜ್ಯದ ಗೃಹ ಸಚಿವರಾದ ನಮ್ಮ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರ ಒಂದು ಮಾರ್ಗದರ್ಶನದಲ್ಲಿ ರಾಗಿ ಖರೀದಿ ಕೇಂದ್ರವನ್ನು ಸ್ಥಾಪನೆ ಮಾಡಿದ್ದೀವಿ. ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ತ್ವರಿತವಾಗಿ ಈ ಒಂದು ಕೇಂದ್ರದ ಸ್ಥಾಪನೆಗೆ ಎಲ್ಲ ರೀತಿಯಾದಂಥ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ಆಹಾರ ಮತ್ತು ಸರಬರಾಜು ಇಲಾಖೆ ವತಿಯಿಂದ ನಮ್ಮ ಕೊರಟಗೆರೆ ತಾಲೂಕಿನಲ್ಲಿ ಬೆಳೆದಂಥ ರೈತರ ಒಂದು ರಾಗಿಯನ್ನು ಸರ್ಕಾರ ನಿಗದಿ ಮಾಡಿರ್ತಕ್ಕಂಥ ದರ ಅಂದರೆ 4,790 ರೂಪಾಯಿ ಪ್ರತಿ ಕ್ವಿಂಟಲ್ಗೆ ಆ ಒಂದು ದರದ ನಿಗದಿ ಮಾಡಿದಂಥ ಅಥವಾ ಮಧುಗಿರಿಗೆ ಹೋಗಿ ರಾಗಿಯನ್ನು ಮಾರಾಟ ಮಾಡ್ತಾಯಿದ್ರು. ಸರ್ಕಾರಕ್ಕೆ ಮಾರಿದ್ರು ಕೂಡ ಅಲ್ಲಿಗೆ ಹೋಗ್ತಾಯಿದ್ರು. ಈ ಒಂದು ಸೌಲಭ್ಯ ಇರಲಿಲ್ಲ. ಸೊ ಇಲ್ಲೇ ನಾವು ಮಾಡಿರೋದ್ರಿಂದ ಸಾರ್ವಜನಿಕರಿಗಷ್ಟೇ ಮಾತಾಡದೆ ರೈತರೊಂದಿಗೆ ನಾವು ಹೋಗೋದು ಕೂಡ ಒಂದು 50 to 60% ನಮಗೆ ಟ್ರಾನ್ಸ್ಪೋರ್ಟೇಷನ್ ಅಂದರೆ ಸಾರಿಗೆ ವೆಚ್ಚವೂ ಕಡಿಮೆ ಆಗುತ್ತೆ. ಮನೆಯಿಂದ ಬರೋದಕ್ಕೂ ಕೂಡ ಸಮೀಪ ಆಗುತ್ತೆ. ಮತ್ತು ಇಲ್ಲೇ ನಾವು ಬೇಗನೆ ನಾವು ರಾಗಿ ಖರೀದಿ ಕೇಂದ್ರಕ್ಕೆ ತುಮಕೂರಿಗೆ ಹೋಗ್ತಿದ್ವಿ. ಈ ವರ್ಷ ನಮ್ಮ ಜನಪ್ರಿಯ ಶಾಸಕರು ಮತ್ತು ಗೃಹ ಮಂತ್ರಿಗಳಾದ ಪರಮೇಶ್ವರ್ ಸಾಹೇಬರು ಇಲ್ಲಿಗೆ ಅಕ್ಕಿರಾಂಪುರಕ್ಕೆ ಇದನ್ನ ರಾಗಿ ಕೇಂದ್ರ ಮಾಡಿರೋದು ತುಂಬ ಇದಾಗಿದೆ, ಅನುಕೂಲ ಆಗಿದೆ. ರೈತರಿಗೆ ಅವಶ್ಯಕತೆ ತಕ್ಕಂತೆ ಇಲ್ಲೇ FID ರಿಜಿಸ್ಟರ್ ಮಾಡೋದು ಮತ್ತು ಸರ್ಕಾರಕ್ಕೆ ಇನ್ನೊಂದು ಸ್ವಲ್ಪ ಬೆಂಬಲ ಬೆಲೆ ಕೊಡತ್ತ ಜಾಸ್ತಿ ಮಾಡೋದು. 3 ದಿವಸ ಕಾಯ್ದಿದ್ವಿ ತುಮಕೂರಿನಲ್ಲಿ ಇರುವಾಗ. ತುಮಕೂರಿಂದ ನಾವು ಬಿಡಕ್ಕೆ ಹೋದ